ನೋಡಿ, ನಶೆ ಎರಸ್ಕೊಳ್ಳೋದಕ್ಕೆ ಏನೇನೆಲ್ಲ ದಾರಿ ಹುಡುಕೊಳ್ಳುತ್ತೆ ನೋಡಿ. ಔಷಧಿಗಳನ್ನೇ ನಶೆಯಾಗಿ ಬಳಸುವಂತಹ ಬೃಹತ್ ಜಾಲ ಈಗ ಪತ್ತೆಯಾಗಿದೆ. ಕಲಬುರಗಿಯಲ್ಲಿ ಔಷಧಿಗಳ ಮೂಲಕ ಮತ್ತೇರಿಸುವ ದಂಧೆ ಹೆಗ್ಗಿಲ್ಲದೆ ಸಾಗ್ತಾ ಇದೆ. ಸಿಗರೇಟ್ ಪ್ಯಾಕೆಟ್ನಲ್ಲಿ ನಿಷೇಧಿತ ಮಾತ್ರೆಯನ್ನು ತುಂಬಿ ಮಾರಾಟ ಮಾಡಲಾಗ್ತಾ ಇದೆ. ಈ ಯುವಕ ಯುವತಿಯರನ್ನೇ ಟಾರ್ಗೆಟ್ ಮಾಡ್ತಾ ಇದೆ ಈ ಜಾಲ. ಎಲ್ಲಿಂದ ಬರುತ್ತೆ ಇವೆಲ್ಲ ಅಂತಂದರೆ ಬಿಹಾರದಿಂದ, ಅದು ಅಕ್ರಮವಾಗಿ ಕಲಬುರಗಿಗೆ ಬರುತ್ತೆ ಕೊರಿಯರ್ ಮುಖಾಂತರ. ರಾಘವೇಂದ್ರ ನಗರ ಠಾಣೆ ಪೊಲೀಸರ ಕಾರ್ಯಾಚರಣೆ ಇದೀಗ ಯಶಸ್ವಿಯಾಗಿದೆ. ಪೊಲೀಸರ ಈ ಕಾರ್ಯಾಚರಣೆಯಿಂದ ಬೆಳಕಿಗೆ ಬರ್ತಾ ಇದೆ ಈ ದಂಧೆ. ಹಿಂಗೂ ಮಾಡ್ತಾರ ನಶೆ ಏರಿಸ್ಕೊಳ್ಳೋದಕ್ಕೆ ಅಂತ. ಲಕ್ಷ ಲಕ್ಷ ಮೌಲ್ಯದ ಔಷಧಿಯ ರೂಪದ ಮಾದಕ ವಸ್ತುಗಳನ್ನು ಪೊಲೀಸರು ಜಪ್ತಿ ಮಾಡಿದ್ದಾರೆ. ಒಬ್ಬರಲ್ಲ ಇಬ್ಬರಲ್ಲ, ಈ ಕೇಸಲ್ಲಿ ಬರೋಬ್ಬರಿ 54 ಆರೋಪಿಗಳನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕಾರ್ಯಾಚರಣೆಯನ್ನು ನಡೆಸಿ 8.23 ಲಕ್ಷ ಮೌಲ್ಯದ ಔಷಧಿಯನ್ನು ಜಪ್ತಿ ಮಾಡಲಾಗಿರೋದು. ನೋಡಿ, ಟ್ಯಾಬ್ಲೆಟ್ಸ್ಗಳು ನೋಡಿ, ಇವೆಲ್ಲವೂ ಕೂಡ ನಿಷೇಧಿತ ಮಾತ್ರೆಗಳು. ಪಕ್ಕದ ರಾಜ್ಯದಿಂದ ಬರ್ತಾ ಇತ್ತು ಇದೆಲ್ಲವೂ ಕೂಡ. ಈ ಯುವಕ ಯುವತಿಯರನ್ನೇ ಟಾರ್ಗೆಟ್ ಮಾಡ್ತಾ ಇತ್ತು. ಅಂದರೆ ಬಿಹಾರದಿಂದ ಬರ್ತಾ ಇದ್ದಿದ್ದು, ಬಿಹಾರದಿಂದ ಇಲ್ಲಿಗೆ ಕೊರಿಯರ್ ಮುಖಾಂತರ ಬರ್ತಾ ಇತ್ತು. ಪೊಲೀಸರು ನಿಖರ ಮಾಹಿತಿ ಅದನ್ನಾಧರಿಸಿ ಈ ಯಶಸ್ವಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. 54 ಜನ ಆರೋಪಿಗಳನ್ನು ಅರೆಸ್ಟ್ ಮಾಡಿರೋದು. mg ಇದು ನೈಟ್ರೋಸೋಪಾಮ್ ಟ್ಯಾಬ್ಲೆಟು. ಇದೂ ಕೂಡ ಶೆಡ್ಯೂಲ್ ಎಚ್ ಡ್ರಗ್. ಇದರಲ್ಲಿ ಒಟ್ಟು 18,000 ಟ್ಯಾಬ್ಲೆಟ್ಸ್ ಇದೆ. ಇದಲ್ಲದೆ ಈ ಕಾಫ್ ಸಿರಪ್ಸ್ ಇದೆ, ಅದು 240 ಬಾಟಲ್ಸ್ ಕಾಫ್ ಸಿರಪ್. ಸೊ ಟೋಟಲ್ 1,26,000 ಟ್ಯಾಬ್ಲೆಟ್ಸ್ ಇದೆ ಮತ್ತು 240 ಕಾಫ್ ಸಿರಪ್ಸ್ ಇದೆ. ಇದರಲ್ಲಿ ವಿಶೇಷವಾಗಿ ಏನಂತಂದರೆ, ಇವರು ಏನು ಪಡ್ಕೊತಾನೆ, ಈ ಪಡೆದಿದ್ದಕ್ಕೂ ಮಾರಾಟ ಮಾಡೋದಕ್ಕೂ ಡಿಫ್ರೆನ್ಸ್ ಇದೆ. ಏನಂತಂದರೆ, ಈಗ ಏನು ಇವನು ಕಾಫ್ ಸಿರಪ್ ತೊಗೋತಾನೆ, ನಿಯರ್ಲಿ 125 to 150 ರುಪೀಸಿಗೆ ಪಡೆದುಕೊಂಡು 200 ರುಪೀಸಿಗೆ ಮಾರಾಟ ಮಾಡ್ತಾನೆ. ಮತ್ತು ನೈಟ್ರೋಸೋಪಾಮ್ ಏನು ಟ್ಯಾಬ್ಲೆಟ್ಸ್ ಇದೆ, ಅದು 10 ಟ್ಯಾಬ್ಲೆಟ್ಸಿಗೆ 30 ರುಪೀಸ್ ಸಿಗುತ್ತೆ. ಇವನು ಮಾರಾಟ ಮಾಡಬೇಕಾದ್ರೆ 4 ಟ್ಯಾಬ್ಲೆಟ್ಗೆ 100 ರುಪೀಸ್, ನಿಯರ್ಲಿ 10 ಟ್ಯಾಬ್ಲೆಟ್ಸಿಗೆ 300 ರುಪೀಸ್ ಅಷ್ಟು ಮಾರಾಟ ಮಾಡ್ತಾನೆ. ಮತ್ತು ಇದನ್ನು ಮಾರಾಟ ಮಾಡೋ ಟೈಮಲ್ಲಿ ಏನು ಮಾಡ್ತಾನೆ, ಈ ರೀತಿ ಒಂದು ಸಿಗರೇಟ್ ಪ್ಯಾಕಲ್ಲಿ ಇಟ್ಕೊಂಡು ಸಿಂಗಲ್ ಟ್ಯಾಬ್ಲೆಟ್ಗಳನ್ನು ಇಟ್ಕೊಂಡು ಯಾರು ಕನ್ಸ್ಯೂಮರ್ಸ್ ಇದ್ದಾರೆ ಅವರಿಗೆ ಮಾರಾಟ ಮಾಡ್ತಾರೆ. ಇದು ಇಂಟ್ಯಾಕ್ಟ್ ಕೊಡ್ತಾರೆ ನಮ್ಮ ಕಲಬುರಗಿ ಪ್ರತಿನಿಧಿ ಅನಿಲ್ ಸ್ವಾಮಿ ಫೋನ್ ಸಂಪರ್ಕದಲ್ಲಿ. ಅನಿಲ್, ಪೊಲೀಸರ ಈ ಯಶಸ್ವಿ ಕಾರ್ಯಾಚರಣೆ ಹೆಂಗ್ ಸಾಕ್ತು ಅಂತ? ಅನೇಕ ರೀತಿಯ ಅಕ್ರಮ ಚಟುವಟಿಕೆಗಳು ನಡೆದ ಸಹ ಈ ರೀತಿಯಾಗಿ ಮಾದಕ ವಸ್ತುಗಳನ್ನ ಮತ್ತು ಏನೊಂದು ಮತ್ತು ಏರಿಸುವ ವಸ್ತುಗಳನ್ನ ಟ್ಯಾಬ್ಲೆಟ್ ರೂಪದಲ್ಲಿ ಹಾಗೂ ಸಿರಪ್ ರೂಪದಲ್ಲಿ ಕಲಬುರಗಿ ನಗರದ ವಿವಿಧ ಮೆಡಿಕಲ್ ಶಾಪ್ಗಳಲ್ಲಿ ಮಾರಾಟ ಮಾಡ್ತಾ ಇದ್ರು. ಇಂತಹ ಒಂದು ಘಟನೆಗಳು ಈ ಹಿಂದೆ ಎಂದೂ ಕೂಡ ನಡೆದಿಲ್ಲ. ಆದರೆ ಇದೀಗ ಕಲಬುರಗಿ ನಗರದ ಆರ್ಜಿ ನಗರ ಠಾಣೆ ಪೊಲೀಸರು ಇಂತಹ ಬೃಹತ್ ಜಾಲವನ್ನ ಭೇದಿಸಿದ್ದಾರೆ. ಏನು ಏಜೆಂಟ್ಗಳು ಇರ್ತಾರೆ, ಅವರು ಬೇರೆ ಬೇರೆ ರಾಜ್ಯಗಳಿಂದ ಆನ್ಲೈನ್ ಮುಖಾಂತರ ಈ ಒಂದು ಮತ್ತು ಏರಿಸುವ ಏನು ಟ್ಯಾಬ್ಲೆಟ್ ಮತ್ತು ಸಿರಪ್ ಬಾಟಲ್ಗಳನ್ನ ಕಲಬುರಗಿ ನಗರಕ್ಕೆ ಆಮದು ಮಾಡಿಕೊಳ್ಳುತ್ತಿದ್ದರು. ಈ ವೇಳೆ ಯುವ ಜನತೆಯನ್ನ ಟಾರ್ಗೆಟ್ ಮಾಡಿಕೊಂಡು ಇಂತಹ ಮತ್ತು ಭರಿಸೋ ಏನೊಂದು ಟ್ಯಾಬ್ಲೆಟ್ ಆಗಿರ್ಬೋದು, ಸಿರಪ್ ಆಗಿರ್ಬೋದು, ನಗರದ ಕೆಲವೊಂದು ಏನೊಂದು ಬಂದ್ ಆಗಿರೋ ಮೆಡಿಕಲ್ ಶಾಪ್ ಇರ್ತವೆ, ಅಂತಹ ಮೆಡಿಕಲ್ ಶಾಪ್ಗಳಲ್ಲಿ ಇಂತಹ ಒಂದು ಕರಾಳ ದಂಧೆ ನಡೆಸ್ತಾ ಇದ್ದರು. ನಗರದ ಆರ್ಜಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ 4-5 ಮೆಡಿಕಲ್ಗಳಲ್ಲಿ ಇಂತಹ ಒಂದು ಕರಾಳ ದಂಧೆ ನಡೆಸಿರುವಾಗ ಪೊಲೀಸರು ದಾಳಿ ನಡೆಸಿದ್ದಾರೆ. ದಾಳಿ ಸಂದರ್ಭದಲ್ಲಿ ವಿವಿಧ ಕಂಪನಿಯ ಅಂದ್ರೆ ಮತ್ತು ಏರಿಸುವ ಟ್ಯಾಬ್ಲೆಟ್ ರೂಪದ ಔಷಧಿ ಆಗಿರ್ಬೋದು ಮತ್ತು ಸಿರಪ್ ಬಾಟಲ್ಗಳನ್ನ ಸುಮಾರು 8 ಲಕ್ಷ ರೂಪಾಯಿಗೂ ಅಧಿಕ ಮೌಲ್ಯದ ಏನೊಂದು ಮಾದಕ ವಸ್ತುಗಳ ಟ್ಯಾಬ್ಲೆಟ್ಗಳನ್ನ ಪೊಲೀಸರು ಜಪ್ತಿ ಮಾಡಿಕೊಂಡಿದ್ದಾರೆ. ಒಟ್ಟು 54 ಆರೋಪಿಗಳನ್ನ ಪೊಲೀಸರು ಬಂಧಿಸಿ ವಿಚಾರಣೆಗೊಳಪಡಿಸಿದ್ದಾರೆ. ಶರತ್. ಅನಿಲ್ ಸ್ವಾಮಿ, ಡೀಟೇಲ್ಸ್ಗಾಗಿ.